ಇವತ್ತು ನನ್ನ ಮಗನ ಬರ್ಡೇ ಇರೋ ಕಾರಣ ಡ್ಯೂಟಿ ಏನೂ ಇಲ್ಲ. ಬೆಳಗ್ಗೆ ಟಿಫನ್ ಮಾಡಿಕೊಂಡು ಫುಲ್ ಜಿಂಕ್ ಚಾಕಾಗಿ ರೆಡಿ ಆಗಿಬಿಟ್ಟು ನಾವು ಹೊರಟ್ವಿ ನಮ್ಮ ಗಾಡಿ ಕ್ಲೀನ್ ಮಾಡ್ಕೊಳೋದಕ್ಕೆ. ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಬಂದರು ನಮ್ಮ ಯಜಮಾನ್ರು, ನಮ್ಮ ಮೇಡಮರು ಎಲ್ಲ. ಅವ್ರನ್ನೆಲ್ಲ ಹತ್ತಿಸ್ಕೊಂಡು ನಾವು ಹೊರಟ್ವಿ ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ. ತುಂಬ ದಿನ ಅಂದ್ಕೊಂಡಿದ್ದೆ ಹೋಗೋಕ್ಕಾಗಿಲ್ಲ, ಆದರೆ ಇವತ್ತು ನನ್ನ ಮಗನ ಬರ್ಡೇ ದಿನವೇ ಹೋಗೋದಕ್ಕೆ ಹೆಂಗೂ ಟೈಮ್ ಸಿಕ್ತು. ಇನ್ನು ಕೆಳಗಡೆ ಹೋದರೆ ಟ್ರಾಫಿಕ್ಕಲ್ಲಿ ಆಗಲ್ಲ ಟೈಮ್ ಸರಿಯಾಗಿ ಹೋಗೋಕ್ಕೆ ಅಂತ ಅಂದ್ಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಹತ್ಕೊಂಡು ಹೊರಟ್ವಿ. ನಮ್ಮ ಯಜಮಾನ್ರು ನೋಡಿದ್ರೆ ಬರ್ಡೇ ಅಂತಂದು ಫುಲ್ಲು ಖುಷಿಯಾಗಿ ಅವರು ಹೊಸ ಬಟ್ಟೆ ಹಾಕ್ಕೊಂಡು ಮಿಂಚ್ತಾಯಿದ್ರು. ನೋಡಿದ್ರೆ ಹಿಂದ್ಗಡೆ ಬರೋ ಗಾಡಿಗಳಿಗೆ ಕಾರ್ಗಳಿಗೆಲ್ಲ ಕ್ವಾಟ್ಲೆ ಕೊಟ್ಕೊಂಡು ಟಾಟಾ ಬಾಯ್ ಬಾಯ್ ಹೇಳ್ಕೊಂಡು ಖುಷಿಯಾಗಿದ್ದ. ನಮಗೂ ಅವ್ನು ನೋಡ್ಕೊಂಡು ಖುಷಿನೇ. ಅಲ್ಲಿಂದ ಶಿಸ್ತಾಗಿ ಹೋಗಿ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಗಾಡಿನ ಎತ್ಕೊಂಡು ನಾವು ಹೊರಟ್ವಿ ದೇವಸ್ಥಾನದ ಕಡೆಗೆ. ಜನನೂ ತುಂಬ ಇದ್ದರು. ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನನ್ನ ಮಗನೂ ಫುಲ್ಲು ಹೊಟ್ಟೆ ಹಸ್ಕೊಬಿಟ್ಟಿದ್ದ, ಸುಸ್ತಾಗ್ಬಿಟ್ಟಿದ್ದ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನನಗೆ ಎಂಟ್ರಿ ಆದ ತಕ್ಷಣ ನೋಡಿದ್ರೆ ಜನ ನೋಡಿ ನನ್ನ ಮಗ ಅಂತೂ ಗಾಬರಿ, ಏನು ಇಷ್ಟೊಂದು ಜನ ಅವರೇ ಅಂತ. ನಾವು ಇದೇ ಫಸ್ಟು ಬಂದಿರೋದು. ಹತ್ರದಲ್ಲೇ ಇದ್ದರೂ ಬರೋಕ್ಕಾಗಿರಲಿಲ್ಲ. ನಾವು ಯಾವಾಗ ಅನ್ಕೊತೀವಿ ಅವಾಗ ಹೋಗೋಕ್ಕಾಗಲ್ಲ. ಆ ದೇವ್ರು ಯಾವಾಗ ಕರ್ಸ್ಕೋಬೇಕೋ ಆವಾಗಲೇ ಕರ್ಸ್ಕೊಳೋದು. ಅಲ್ಲಿಂದ ಶಿಸ್ತಾಗಿ ದೇವಸ್ಥಾನದ ಎಂಟ್ರಿ ಒಳಗಡೆ ಹೋದ್ವಿ. ನಮ್ಮ ಮನೆಯವರು ಅದು ಇದು ಏನೋ ನೋಡ್ತಾಯಿದ್ರು ಮಗುಗೆ. ಸರಿ ಅಂದ್ಕೊಂಡು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ನೋಡಿದ್ರೆ ದೇವಸ್ಥಾನ ಮಾತ್ರ ಸಖತ್ತಾಗೈತೆ. ಎಲ್ಲರೂ ಒಂದು ಸತಿ ವಿಸಿಟ್ ಮಾಡಿ. ಅಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲೂ ಕ್ಯೂ ಜಾಸ್ತಿ ಇರೋ ಕಾರಣ ಮಗು ಇದೆ ಆಗಲ್ಲ ಅಂದ್ಕೊಂಡು 100 ರೂಪಾಯಿ ಟಿಕೆಟ್ ತೊಗೊಂಡು ಶಿಸ್ತಾಗಿ ನಾವು ಹೊರಟ್ವಿ ಅಮ್ಮನ ದರ್ಶನ ಮಾಡೋದಕ್ಕೆ. ಯಾಕಂದರೆ ನಾಳೆ ಅಮಾವಾಸ್ಯೆ ಇರೋದಿರೋ ಕಾರಣ ಜನ ತುಂಬ ಜಾಸ್ತಿ ಇದ್ದರು. ಇನ್ನು ಒಳಗಡೆ ಕ್ಯೂವಲ್ಲಿ ನಿಂತ್ಕೊಂಡು ನಾವು ಹೊರಟ್ವಿ ದೇವಸ್ಥಾನದ ಒಳಗಡೆ. ಅಲ್ಲಿ ಮುಗಿಸ್ಕೊಂಡು ಹೊರಗಡೆ ಬಂದು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾಯಿನ ಹಚ್ಚಿದ್ರೆ ಆಗುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ನಾನು ದೇವ್ರನ್ನ ನೆನೆಸ್ಕೊಂಡು ನಮ್ಮದು ಒಂದು ಇರಲಿ ಅಂದ್ಕೊಂಡು ಕಾಯಿನ ಕಲ್ಲಿನ ಬಂಡೆ ಮೇಲೆ ನಿಲ್ಲಿಸ್ದೆ. ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡು ಅಂದ್ಕೊಂಡಿರಲಿಲ್ಲ ನಿಲ್ಲುತ್ತೆ ಅಂತ, ಆದರೆ ನಿಂತ್ಕೊಳ್ತು. ಖುಷಿಯಾಯಿತು. ಆಗುತ್ತೋ ಬಿಡುತ್ತೋ ಒಟ್ನಲ್ಲಿ ನಮಗೆ ನಂಬಿಕೆ. ಅಲ್ಲಿಂದ ಕಾಯಿನ ಹಚ್ಬಿಟ್ಟು ದೇವಸ್ಥಾನ ಎಲ್ಲ ನೋಡಿಕೊಂಡು ಶಿಸ್ತಾಗಿ ನಾವು ಇನ್ನು ಟೈಮ್ ಆಯಿತು. ಯಜಮಾನ್ರು ಬೇರೆ ಸುಸ್ತಾಗ್ಬಿಟ್ಟು ಹೊಟ್ಟೆ ಹಸುವಂತಿದ್ರು. ಅದಕ್ಕೆ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಮತ್ತೆ ನಾವು ಹೊರಟ್ವಿ ಮನೆ ಕಡೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆ ತಾಯಿ ಬಂಡಿ ಮಕ್ಕಳಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.